ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಸೇರಿದಂತೆ ಸಂಸದರು, ಈ ಜಿಲ್ಲೆಯ ಎಲ್ಲ ಮುಂಚೂಣಿ ಘಟಕದ ನಾಯಕರುಗಳ ಸುದ್ದಿಗೋಷ್ಠಿಗಳನ್ನು ಮತ್ತು ಅವರ ಹೇಳಿಕೆಗಳನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಇವತ್ತು ತಮ್ಮ ಕೇಂದ್ರ ಸರ್ಕಾರದ ನ್ಯೂನ್ಯತೆಯನ್ನು ಮರೆಮಾಚಲು, ಜನರ ಗಮನವನ್ನು ಬೇರೆಡೆ ಸೆಳೆಯಲು ಈ ರೀತಿಯಾದಂಥ ಹೇಳಿಕೆಗಳನ್ನು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಕೊಡ್ತಾ ಬಂದಿರತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಸುಳ್ಳಿನ ಭಾವನೆಗಳ ಗೋಪುರಗಳನ್ನು ಸೃಷ್ಟಿಸಲು, ಸುಳ್ಳಿನ ಕಥೆಗಳನ್ನು, ಚಿತ್ರಕಥೆ, ನಟನೆ ಮುಂತಾದ ಏನು ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಪ್ರಥಮ ಸ್ಥಾನದಲ್ಲಿ ಇರ್ತಾರೆ ಹೇಳುವಂಥದ್ದು ನಮ್ಮೆಲ್ಲರ ಅನಿಸಿಕೆ. ಈಗಾಗಲೇ ಲೋಕಸಭಾ ಚುನಾವಣೆ ಘಟಿಸಿ 1 ವರ್ಷ ಪೂರೈಸುವ ಹತ್ತಿರದಲ್ಲಿದೆ. ಹಾಗೆ ನಮ್ಮ ಕ್ಷೇತ್ರದ ಸಂಸದರಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಸದ್ಯದಲ್ಲೇ 1 ವರ್ಷವನ್ನು ಪೂರೈಸಲಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಕ್ಷೇತ್ರದ ಪ್ರವಾಸ ಸಂಸದರು ಏನು ಕೈಗೊಳ್ತಾ ಇದ್ದಾರೆ, ಆ ವಿಚಾರ ನಮಗೆ ಸಮಾಧಾನ ತಂದಿರತಕ್ಕಂಥದ್ದು, ಕ್ಷೇತ್ರದ ಪ್ರವಾಸ. ಆದರೆ ಅವರ ಕಾರ್ಯವೈಖರಿ ಇನ್ನೂ ನಮಗೆ ಸಮಾಧಾನ ತಂದಿಲ್ಲ ಹೇಳುವಂಥದ್ದು ನಮ್ಮೆಲ್ಲರ ಅನಿಸಿಕೆ. ಕಾರಣ, ಇವತ್ತು ಮತ್ತೊಮ್ಮೆ ಫಸಲ್ ಬಿಮಾದ ವಿಚಾರವನ್ನು ನಾವು ತೆಗೆದುಕೊಂಡಾಗ ಈಗಾಗಲೇ 190ಕ್ಕೂ ಹೆಚ್ಚು ಪಂಚಾಯತಿಗಳವರು ವಿಮೆಯನ್ನು ಕಟ್ಟಿರ್ತಕ್ಕಂಥದ್ದು. ಆದರೆ ಕೇವಲ ಇವತ್ತು 50-55 ಪಂಚಾಯತ್ಗೆ ಇವತ್ತು ಹಣ ಬಂದಿರತಕ್ಕಂಥದ್ದು. ಇನ್ನೂ ಅನೇಕ 100 ಪಂಚಾಯತ್ಗಳು ಅದೇ ಹವಾಮಾನ ವೈಪರೀತ್ಯಕ್ಕೆ ಹವಾಮಾನ ಆಧಾರಿತ ಬೆಳೆ ವಿಮೆ ಇನ್ನೂ ನಮಗೆ ಬಂದಿರದೇ ಇರುವಂತಹದ್ದು ನಿಜವಾಗಲೂ ಖೇದಕರ ವಿಚಾರ. ಇವತ್ತು ಸಾಕಷ್ಟು ಬಾರಿ ಅವರು ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆದರೆ ಇವತ್ತು ಹವಾಮಾನ ಅದು ಕೇಂದ್ರ ಸರ್ಕಾರದ ಯೋಜನೆ. ಇವತ್ತು ಹವಾಮಾನ ವೈಪರೀತ್ಯದ ಸಂಬಂಧಪಟ್ಟಂತಹ ವಿಮಾ ಕಂಪನಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಕೂಡ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇವತ್ತು ರಾಜ್ಯ ಸರ್ಕಾರ ಎಡವಿದ್ದಲ್ಲಿ ಕೇಂದ್ರ ಸರ್ಕಾರ ಪ್ರವೇಶ ಮಾಡಿ ಇವತ್ತು ನಮ್ಮ ರೈತರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಕೈಗೆತ್ಕೊಳ್ಬೇಕು ಹೇಳುವಂಥದ್ದು ನಮ್ಮ ಅನಿಸಿಕೆ. ಈಗಾಗಲೇ 3 ಬಾರಿ ಅವರು ಕೇಂದ್ರ ಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಮಂತ್ರಿಯವರು ವಿಮಾ ಕಂಪನಿಗೂ ಕೂಡ ಪತ್ರವನ್ನು ರವಾನೆ ಮಾಡಿದ್ದಾರೆ. ಆದರೂ ಕೂಡ ಯಾವುದೇ ಕೂಡ ಕ್ರಮ ಇವತ್ತು ಕೈಗೊಂಡಿಲ್ಲ ಇರ್ತಕ್ಕಂಥದ್ದು ನಿಜವಾಗಲೂ ಒಂದು ರೀತಿಯ ಆತಂಕದ ಸ್ಥಿತಿ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಥವಾ ಆಡಳಿತಾತ್ಮಕ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಒಂದು ಲೋಪ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಒಬ್ಬ ಕೇಂದ್ರ ಮಂತ್ರಿ ಇವತ್ತು ವಿಮಾ ಕಂಪನಿಗೆ ಇವತ್ತು ಪತ್ರವನ್ನು ಕಳಿಸಿದ್ರೂ ಕೂಡ 1 ವಾರದಲ್ಲಿ ಏನೇ ಆದರೂ ಕೂಡ ವಿಮೆಯನ್ನು ಜಮಾ ಮಾಡಿ ಹೇಳುವಂಥದ್ದನ್ನು ಹೇಳಿದ್ರೂ ಕೂಡ ಇವತ್ತು ಅವರು ಕಾರ್ಯಪ್ರವೃತ್ತರಾಗಿಲ್ಲ ಹೇಳುವಂಥದ್ದು ನಮಗೆ ನಿಜವಾಗಲೂ ಬೇಸರದ ಸಂಗತಿ ಹೇಳುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಜ್ಯದಲ್ಲಿ ಅಧಿಕಾರಿಗಳು ಹವಾಮಾನ ವೈಪರೀತ್ಯದ ಬೆನಿಫಿಷರೀಸ್ ಲೀಸ್ಟ್ ಕೊಡುವಲ್ಲಿ ತೊಂದರೆಗಳನ್ನು ಮಾಡಿಲ್ಲ ಹೇಳುವಂಥದ್ದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇಂಟರ್ವೆನ್ಷನ್ನು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದಕ್ಕೆ ಇವತ್ತು ಅವರು ಇಂಟರ್ವೆನ್ಷನನ್ನು ಮಾಡಿ ನಮಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. 2013ರಲ್ಲಿ ಯಾವಾಗ ನಮ್ಮಲ್ಲಿ ಕೊಳೆ ರೋಗ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು, ದೇಶಪಾಂಡೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ ಎನ್ಮಾಸ್ ಎಲ್ಲರಿಗೂ ಕೂಡ ರೈತರಿಗೆ ಎಲ್ಲರಿಗೂ ಕೂಡ ಪರಿಹಾರ ಕೊಡ್ತಕ್ಕಂಥ ಕ್ರಮವನ್ನು ಕೈಗೊಂಡಿದ್ದನ್ನು ನಾವು ಇವತ್ತು ನೆನಪಿಸಬೇಕು. ಸ್ಟ್ಯಾಟಿಸ್ಟಿಕಲಿ ಅದನ್ನು ಫಾರ್ಮೇಷನ್ ಅನ್ನು ಮಾಡಿ ವಿಮಾ ಕಂಪನಿಯವರು ಕೇಂದ್ರ ಸರ್ಕಾರವು ಮತ್ತೊಮ್ಮೆ ತಾಕೀತು ಮಾಡಿ ನಮ್ಮೆಲ್ಲರಿಗೂ ಕೂಡ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ
ಪ್ರಯತ್ನವನ್ನ ಆದಷ್ಟು ಶೀಘ್ರ ಮಾಡಬೇಕು ಹೇಳುವಂತಹದ್ದು ನಮ್ಮೆಲ್ಲರ ಅನಿಸಿಕೆ. ಇವತ್ತು ಸಂಸದರ ಆದಿಯಾಗಿ ಅನೇಕ ಮುಖಂಡರುಗಳು ನಮ್ಮ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳನ್ನು ಟೀಕೆ ಮಾಡುವಂತಹದ್ದು ಇವತ್ತು ನಾವು ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. ಇವತ್ತು ಸಾಗರಮಾಲಾ ಯೋಜನೆ ಪ್ರಾರಂಭವಾಗಿ 4-5 ವರ್ಷಗಳಾಯಿತು. ಇವತ್ತು ಯಾಕೆ ಮಂದಗತಿಯಲ್ಲಿ ಸಾಗ್ತಾ ಇದೆ? ಇವತ್ತು ಈಗಾಗಲೇ ನಮ್ಮ ಸಂಸದರು ಹಿರಿಯ ತಲೆಮಾರಿನ ನಾಯಕರು, ಒಬ್ಬ ಪ್ರಭಾವಿ ಮುತ್ಸದ್ದಿ ನಾಯಕರು, ಇನ್ನು ಮೊನ್ನೆ ರಾಜಕಾರಣಕ್ಕೆ ಬಂದಂಥವ್ರಂತ ಏನಲ್ಲ, ಸಾಕಷ್ಟು ಪ್ರಭಾವವನ್ನು ಇಟ್ಕೊಂಡಂಥವ್ರು, ಮೋದಿಯವರ ಗರಡಿಯಲ್ಲಿದ್ದಂಥವ್ರು, ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಥಿಂಕ್ ಟ್ಯಾಂಕಲ್ಲಿ ಗುರ್ಸ್ಕೊಂಡವರು. ಯಾಕೆ ಇವತ್ತು ಸಾಗರಮಾಲಾ ಯೋಜನೆ 4-5 ವರ್ಷ ಆದರೂ ಕೂಡ ಪೂರ್ಣ ಆಗ್ತಾ ಇಲ್ಲ ಹೇಳುವಂಥದ್ದು. ಹಾಗಾಗಿ ಅದಕ್ಕೂ ಕೂಡ ಅವರು ವೇಗವನ್ನು ಕೊಡಬೇಕು ಹೇಳುವಂಥದ್ದು ನಮ್ಮ ಅಭಿಪ್ರಾಯ. ಇವತ್ತು ಸಾಕಷ್ಟು ನಾವು ಮುಂಚೂಣಿಯ ನಾಯಕರುಗಳು ಕಟೌಟ್ಗಳು ಹಾಕಿದ್ದನ್ನು ನೋಡಿದ್ದೇವೆ. ರೈಲ್ವೆ ಯೋಜನೆ ಸಂಬಂಧಪಟ್ಟಂಥದ್ದು ಶಿರ್ಸಿ ತಾಳಗುಪ್ಪ ಮತ್ತು ಶಿರ್ಸಿ ಹಾವೇರಿದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅದು ಯಾವ ಹಂತದಲ್ಲಿದೆ ಅಂತ. ಇವತ್ತು ವಾಜಪೇಯಿ ಅವ್ರ ಕಾಲದಲ್ಲಿ ಶಿರ್ಸಿ ತಾಳಗುಪ್ಪ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಅನೇಕ ವಿಚಾರವನ್ನು ನಾವು ನೋಡಿದ್ದೇವೆ. ಆಗ ಪ್ರಪೋಸಲ್ ಬಿಲ್ಡ್ ಆಗಿರ್ತಕ್ಕಂಥದ್ದು ಅಂಕೋಲಾ ಹುಬ್ಬಳ್ಳಿ. ಅದಾದ ನಂತರದಲ್ಲಿ ಸಾಕಷ್ಟು ಸಮಿತಿಗಳು ಬಂದು ಹೋದವು. TV ರಂಗರಾಜನ್ ಅವರ ಸಮಿತಿ 6 ತಿಂಗಳ ಕಾಲ ಜಿಲ್ಲೆಯಲ್ಲಿ ಇದ್ದು ಫಿಸಿಬಿಲಿಟಿ ರಿಪೋರ್ಟನ್ನು ರೆಡಿ ಮಾಡಿ ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಎದುರುಗಡೆ ಕೂಡ ಪ್ರಸ್ತುತಪಡಿಸಿರ್ತಕ್ಕಂಥ ಉದಾಹರಣೆಗಳಿವೆ. ಮಾಡ್ಬೋದು ಹೇಳುವಂಥದ್ದು. ಆದರೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ತ್ವರಿತಗತಿಯಲ್ಲಿ ನಡೀತಾ ಇದೆ ಕಾಮಗಾರಿ. ಇನ್ನೆಷ್ಟು ದಿನ ಈ ಬರೀ ಜಿಲ್ಲೆಯ ಜನ ಸರ್ವೆಯ ವಿಚಾರವನ್ನೇ ಇಟ್ಕೊಂಡು ನಾವು ಆಶಾದಾಯಕ ಭಾವನೆಯನ್ನು ಇಟ್ಕೋಬೇಕು? ರೈಲ್ವೆ ವಿಚಾರದಲ್ಲಿ ಹಿಂದೆ ಯಾವ್ಯಾವ ಸರ್ಕಾರಗಳು ಬಂದಿವೆ, ಕಾಲಕ್ಕೆ ಸರ್ಕಾರದ ವ್ಯವಸ್ಥೆಯಲ್ಲಿ ತಮ್ಮದೇ ಆದಂಥ ಹಣವನ್ನು ಸರ್ವೆಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ಹಾಗಾಗಿ ಇವತ್ತು ಸಂಸದರು ಆದಷ್ಟು ಬೇಗನೆ ಈ ಹಿಂದೆಯ ಕೆಲವು ವಿಚಾರಗಳನ್ನು ನಾನು ಹೇಳೋಕೆ ಹೋಗೋದಿಲ್ಲ, ಕಾರಣ ಭಾರತೀಯ ಜನತಾ ಪಾರ್ಟಿಯ ಪ್ರತಿನಿಧಿಸ್ತಕ್ಕಂಥವ್ರು. ಆದರೆ ಎಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಹಳಿಯನ್ನು ಹಾಕಿ ರೈಲು ಬಿಡುವಂಥ ಕೆಲಸವನ್ನು ಆದಷ್ಟು ಶೀಘ್ರ ಸಂಸದರು ಮಾಡಲಿ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತಮ್ಗೆ ಗೊತ್ತಿರುವಂತೆ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ದಿವಾಳಿ ಆಗಿದೆ, ಈ ರೀತಿಯಾದಂಥ ಅನೇಕ ಹೇಳಿಕೆಗಳನ್ನು ಕಳೆದ 1.5-2 ವರ್ಷದಲ್ಲಿ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಬಂದಿರತಕ್ಕಂಥದ್ದು. ಇಷ್ಟೆಲ್ಲ ಇವರು ಹೇಳೋದಾದರೆ ಇವತ್ತು ಎಲೆ ಚುಕ್ಕೆ ರೋಗಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸುಭದ್ರವಾಗಿದೆ ಹೇಳುವಂಥದ್ದು ನಮ್ಮೆಲ್ಲರ ಭಾವನೆ. ಯಾಕಂದರೆ ಅವ್ರು ಹೇಳಿದಾಗೆ ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿಯನ್ನು ಕೊಟ್ಟು ಏನೂ ಹಣವನ್ನೇ ಇಟ್ಟಿಲ್ಲ. ಹಾಗಾದರೆ ಕೇಂದ್ರದಲ್ಲಿ ಸಾಕಷ್ಟು ಹಣ ಇದೆ ಹೇಳಾದರೆ ಎಲೆ ಚುಕ್ಕೆ ರೋಗಕ್ಕೆ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ನು ಅಥವಾ ನಬಾರ್ಡ್ ಮುಖಾಂತರನೋ ಯಾಕೆ ವಿಶೇಷವಾದ ಪ್ಯಾಕೇಜನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ? ಕೇಂದ್ರ ಸರ್ಕಾರಕ್ಕೆ ಕೊಡ್ಬೋದಿತ್ತಲ್ಲ, ಇವತ್ತು ಕೊಟ್ಟಿಲ್ಲ. ಎಲೆ ಚುಕ್ಕೆ ರೋಗ ಸಾಕಷ್ಟು ನಮ್ಮಲ್ಲಿಯೂ ಕೂಡ ಬಂದಿದೆ, ಇನ್ನುಳಿದಂಥ ನೆರೆ ಜಿಲ್ಲೆಗಳು ಕೂಡ ಬಂದಿದೆ. ಯಾಕೆ ಇವತ್ತು ಕೇಂದ್ರ ಸರ್ಕಾರ ಯಾವುದೇ NHM ಮಿಷನ್ನು ಅಥವಾ ನಬಾರ್ಡು ಇಷ್ಟೆಲ್ಲ ಆರ್ಥಿಕವಾಗಿ ಸುಭದ್ರವಾಗಿ ಕೇಂದ್ರ ಸರ್ಕಾರ ಇದೆ ಹೇಳಾದರೆ ರೈತರಿಗೆ ಆ ನಿಟ್ಟಿನಲ್ಲಿ ಇವತ್ತು ಎಲೆ ಚುಕ್ಕಿ ರೋಗ, ಹಳದಿ ರೋಗಕ್ಕೆ ವಿಶೇಷ ಪ್ಯಾಕೇಜನ್ನು ಹೇಗೆ ಕಾಫಿಗೋ ಇನ್ನುಳಿದಂಥ ಕಡೆ ಕೊಡ್ಬೋದಲ್ಲ? ಅದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಹೇಳುವಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇತ್ತೀಚಿನ 2-3 ದಿನದ ಪತ್ರಿಕೆಯಲ್ಲಿ ನಾನು ನೋಡಿದೆ, ಸೀಬರ್ಡ್ನ ಪರಿಹಾರದ ಸಂಬಂಧಪಟ್ಟಂತ ಅನೇಕ ಹೊಗಳಿಕೆಗಳು, ಹೇಳಿಕೆಗಳು ಎಲ್ಲ ಬರ್ತಾ ಇದೆ. ನಮ್ಮ ಶಾಸಕರು ಸೈಲ್ ಅವರು ಅದಕ್ಕೆ ಈಗಾಗಲೇ ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಪ್ರಯತ್ನದಲ್ಲಿ ಅವರ ಕೊಡುಗೆ ಏನಿದೆ, ಈ ಹಿಂದೆ ಸೀಬರ್ಡ್ ನಿರಾಶ್ರಿತರ ಪರವಾಗಿ ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು, ಕೆಲವು ಪ್ರಕರಣಗಳು ಕ್ಲಿಯರೆನ್ಸ್ ಆಗದೆ ಸಂದರ್ಭದಲ್ಲಿ DC ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಏನು ನಿರಾಶ್ರಿತರಿಗೆ ಕಂಪನ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಆ ಕಾಲಕ್ಕೆ ಪ್ರತಿಯೊಂದು ಸರ್ಕಾರ ಮಾಡ್ತಕ್ಕಂಥದ್ದಕ್ಕೆ ಬದ್ಧವಾಗಿರಬೇಕು ಅನ್ನುವಂಥದ್ದು. ಮತ್ತು ಇನ್ನೂ ಅನೇಕ ನಿರಾಶ್ರಿತರಿಗೆ ಕೇವಲ 10 ಕೋಟಿ ಬಂದಿರುವಂಥದ್ದು, ಇನ್ನೂ 39 ಕೋಟಿಗೂ ಹೆಚ್ಚು ಪರಿಹಾರ ಇವತ್ತು ಬರುವಂಥ ಹಾದಿಯಲ್ಲಿರೋದಕ್ಕೆ ಅದನ್ನು ಆದಷ್ಟು ಶೀಘ್ರ ಈ ಜಿಲ್ಲೆಯ ಜನರಿಗೆ ಒದಗಿಸ್ಕೊಡುವಂಥ ಪ್ರಯತ್ನ ಮಾಡಬೇಕು. ಮತ್ತು ಈ ಹಿಂದೆ ಯಾರ್ಯಾರು ಈ ಒಂದು
ನಿರಾಶ್ರಿತರ ಸಹಾಯಕ್ಕೆ ನಿಂತವರ ಸ್ಮರಣೆಯನ್ನು ಕೂಡ ಇವತ್ತು ಎಲ್ಲರೂ ಕೂಡ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಗ್ಗೆ ಸಂಸದರು ಅನೇಕ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಮ್ಮ ಶಿರಸಿ ಇರ್ಬೋದು ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಕಾಳಮೆಣಸಿನ ದರವನ್ನು ನಮೂದು ಮಾಡಿರ್ತಕ್ಕಂಥದ್ದಕ್ಕೆ ಇವತ್ತು ಹೊಗಳಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇವತ್ತು ಜಿಲ್ಲೆಯಲ್ಲಿ, ಅದರಲ್ಲೂ ಶಿರಸಿಯಲ್ಲಿ ಸಾಂಬಾರು ಮಂಡಳಿಯ ಕಚೇರಿ ಅತ್ಯಂತ ದಯನೀಯ ಮತ್ತು ಶೋಚನೀಯ ಪರಿಸ್ಥಿತಿಯಲ್ಲಿದೆ. ಇಲ್ಲಿಯ ಆಫೀಸರ್ಗಳು ನೆರೆಯ ಹಾವೇರಿ ಹಾನಗಲ್ನಿಂದ ಬರುವಂಥ ಸಂದರ್ಭ ಎದುರಾಗಿದೆ. ಈ ಹಿಂದೆ ಸಾಂಬಾರು ಮಂಡಳಿಯಲ್ಲಿ ತಕ್ಕ ಮಟ್ಟಿಗೆ ನಮ್ಮ UPA ಸರ್ಕಾರ ಇದ್ದಾಗ ತಕ್ಕ ಮಟ್ಟಿಗೆ ರೈತರಿಗೆ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥ ಕೆಲಸಗಳಾಗ್ತಿತ್ತು. ಕಾಳುಮೆಣಸಿನ ಗಿಡಕ್ಕೆ ಒಂದು ಕಾಳುಮೆಣಸಿಗೆ 27 ರೂಪಾಯಿಯನ್ನು ಕೊಡ್ತಕ್ಕಂಥದ್ದಿತ್ತು. ಟಾರ್ಪಲೈನ್ ಏನು ಶೀಟ್ಗಳನ್ನು ನಾವು ಕೊಡ್ತಿದ್ವಿ. ಮನೆಯ ಅಂಗಳಕ್ಕೆ ಕಡಪ ಕಲ್ಲುಗಳನ್ನು ಹಾಕಿ ಡ್ರೈಯಿಂಗ್ ಯಾರ್ಡ್ಗಳಿಗೆ ನಾವು ಏನು ಪ್ರೋತ್ಸಾಹ ಧನವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ಪಾಲಿಹೌಸ್ಗಳಿಗೆ ಪ್ರೋತ್ಸಾಹ ಧನಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ. ಆ ನಿಟ್ಟಿನಲ್ಲಿ ಇವತ್ತು ವಿಶ್ವೇಶ್ವರ ಹೆಗಡೆಯವರು ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಕೇವಲ ಧಾರಣೆಯನ್ನು ನಮೂದು ಮಾಡಿ ನಾವು ಸಮಾಧಾನ ಪಡುವಂಥದ್ದಲ್ಲ. ಇವತ್ತು ನಾವು ಇರ್ತಕ್ಕಂಥ ಸಾಂಬಾರು ಮಂಡಳ ಕಚೇರಿ ಇವತ್ತು ಅದನ್ನು ಪುನರುಜ್ಜೀವನವನ್ನು ಮಾಡ್ತಕ್ಕಂತಹ ಕೆಲಸವನ್ನು ಶ್ರೀಯುತ ವಿಶ್ವೇಶ್ವರ ಹೆಗಡೆಯವರು ಮಾಡಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಕೇವಲ ಕಾಗೇರಿ ಅವರು ಟವರನ್ನು ತಂದು ಅನುಷ್ಠಾನ ಮಾಡೋದಕ್ಕಷ್ಟೇ ಸೀಮಿತ ಆಗಬಾರ್ದು ಹೇಳುವಂಥದ್ದು ನನ್ನ ಅನಿಸಿಕೆ. ಇವತ್ತು ಮೊಬೈಲ್ ಟವರ್ಗೆ ಅಷ್ಟೇ ಸೀಮಿತ ಆಗಬಾರ್ದು. ಹೇಗೆ ಮೊಬೈಲ್ ಟವರ್ಗೆ ನೆಟ್ವರ್ಕು ಇವತ್ತು ಹೇಗೆ 5G 4G 6G ಬರ್ತಾ ಇದೆ, ಅದೇ ಸ್ಪೀಡಲ್ಲಿ ಡೆವಲಪ್ಮೆಂಟ್ ನೆಟ್ವರ್ಕಲ್ಲೂ ಕೂಡ ಕಾಗೇರಿ ಅವರು ಇನ್ನಷ್ಟು ಪ್ರಯತ್ನ ಮಾಡಲಿ ಹೇಳುವಂಥದ್ದು ನಮ್ಮೆಲ್ಲರ ಅನಿಸಿಕೆ. ಯಾಕೆಂದರೆ ಅವರು ಇವತ್ತು ಒಬ್ಬ ಆಡಳಿತ ಪಕ್ಷದ ಸಂಸದ. ಕೇವಲ ಮನವಿ ಮಾಡ್ತಕ್ಕಂಥದ್ದಲ್ಲ, ಅವರು ಆಗ್ರಹಿಸುವಂಥ ಸ್ಟೇಜ್ನಲ್ಲಿ ಅವರಿದ್ದಾರೆ. ಮನವಿ ಮಾಡ್ತಕ್ಕಂಥದ್ದು ನಾವುಗಳು ಇವತ್ತು ವಿರೋಧ ಪಕ್ಷ ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಅಥವಾ ಇನ್ನುಳಿದಂಥ ಕ್ಷೇತ್ರದವರು ಇರ್ಬೋದು. ಅವರು ಆಗ್ರಹಿಸಿ ಯೋಜನೆಯನ್ನು ಅನುಷ್ಠಾನ ತರುವಂತಹ ಜಾಗದಲ್ಲಿ ಇರುವಂಥವ್ರು. ಹಾಗಾಗಿ ಆ ನಿಟ್ಟಿನಲ್ಲಿ ಹೆಚ್ಚು ಕಾರ್ಯಪ್ರವೃತ್ತರಾಗಬೇಕು ಹೇಳುವಂಥದ್ದು ನನ್ನ ಅನಿಸಿಕೆ. ಯಾಕೆಂದರೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯವರು ರಾಜ್ಯದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇರುವಂಥದ್ದು ಬೆಲೆ ಏರಿಕೆ ಬಗ್ಗೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಹೇಳುವಂಥದ್ದು ನನ್ನ ಅನಿಸಿಕೆ. ಈಗಾಗಲೇ ಫಾರ್ಮಸಿ ಸೆಕ್ಟರ್ ಇರ್ಬೋದು, 24% ಫಾರ್ಮಸಿ ಸೆಕ್ಟ್ರಲ್ಲಿ ಇವತ್ತು ಏರಿಕೆಯಾಗಿದೆ. ಇವತ್ತು ಟ್ಯಾಬ್ಲೆಟ್ಸ್ಗಳಿರ್ಬೋದು, ಇವತ್ತು CNGಯಲ್ಲಿ 4% ಏರಿಕೆ ಆಗಿದೆ. ಇವತ್ತು ಗೊಬ್ಬರ 24% ಏರಿಕೆ ಆಗಿದೆ. ರಾಜ್ಯದಲ್ಲಿ ಇವತ್ತು ನಾವು ಒಂದು ಮಾತು ಏನಂದರೆ, ಈಗ ಪೆಟ್ರೋಲು ಡೀಸೆಲು 2-3 ರೂಪಾಯಿ ಏರಿಕೆ ಆಗಿದೆ. ತೊಂದರೆ ಆಗತ್ತೆ ಸಾರ್ವಜನಿಕರಿಗೆ, ನಾವೇನು ತೊಂದರೆ ಆಗೋದೇ ಇಲ್ಲ ಹೇಳುವಂಥದ್ದಲ್ಲ. ಅದೇ ನಾವು ಒಮ್ಮೆ ಬೆಳಕು ಚೆಲ್ಲಿದ್ರೆ 2018ರಲ್ಲಿ ಇವತ್ತು ಪೆಟ್ರೋಲ್ ದರ 72 ರೂಪಾಯಿ ಕಾಂಗ್ರೆಸ್ ಸರ್ಕಾರ ಇತ್ತು ರಾಜ್ಯದಲ್ಲಿ. 19 ಯಾವ ಸರ್ಕಾರ ಬಂತು? BJP 84 ರೂಪಾಯಿ ಇತ್ತು. 2022ಕ್ಕೆ ಪೆಟ್ರೋಲ್ ದರ 101 ರೂಪಾಯಿ ಯಾವ ಸರ್ಕಾರ ಇತ್ತು? BJP. ಹಾಗಾಗಿ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ, ಆ ಪ್ರಶ್ನೆ ಅಲ್ಲ. ಆದರೆ ಭಾರತೀಯ ಜನತಾ ಪಕ್ಷದವರು ಕೇಂದ್ರ ಸರ್ಕಾರದ ಏನು ಬೆಲೆ ಏರಿಕೆ ಬಗ್ಗೂ ಕೂಡ ಅವರ ನಾಯಕರಿಗೆ ಸ್ವಲ್ಪ ಕಿವಿ ಮಾತನ್ನು ಹೇಳಿ ಇವತ್ತು ಟೋಲ್ನ ದರವನ್ನು ಏರಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಏಪ್ರಿಲಲ್ಲಿ ಹೈವೇ ಟೋಲ್ಗಳ ದರ ಏರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅವರು ತಮ್ಮ ಸಲಹೆಯನ್ನು ಕೊಟ್ಟು ಅದನ್ನು ಕೂಡ ಕಡಿಮೆ ಮಾಡಲಿ ಹೇಳುವಂಥದ್ದು ನಮ್ಮೆಲ್ಲರ ಅನಿಸಿಕೆ. ನಾವು ಇವತ್ತು ಕರ್ನಾಟಕ ಜನತೆ ಪಡಿತಾ ಇದೆ. ಆಯ್ತು, ಈಗ ಹಾಗೆ ಹೇಳ್ತಾ ಹೋದ್ರೆ ಅಥವಾ ಇನ್ಯಾವುದಕ್ಕೆ ಅವರು ಗ್ಯಾರಂಟಿ ಅಲ್ಲ ಅನುಷ್ಠಾನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇನ್ನುಳಿದ ಕೇಂದ್ರ ಸರ್ಕಾರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಿಲುವು ಗ್ಯಾರಂಟಿಯ ವಿರುದ್ಧ ಇದ್ರೆ ಇವ್ರು ಯಾಕೆ ಗ್ಯಾರಂಟಿ ಯೋಜನೆಯನ್ನ ಇವತ್ತು ಅಪ್ಪಕೊಳ್ತಾ ಇದ್ದಾರೆ ದೆಹಲಿಯಲ್ಲಿ? ರಾಜಕೀಯವಾಗಿ ನಾವು ಮಾತನಾಡೋದಿದ್ರೆ ಈ ಹಿಂದೆ ಆದಾಯ, ಸರ್ಕಾರದ ಆದಾಯಕ್ಕಿಂತ ಹೆಚ್ಚು ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿಟ್ಟು ಹೋಗಿರ್ತಕ್ಕಂಥ ಸಂಗತಿಗಳು ನಮ್ಮ ಜಿಲ್ಲೆಯಲ್ಲೂ ಇದೆ, ಇವತ್ತು ನಮ್ಮ ಕ್ಷೇತ್ರದಲ್ಲೂ ಇದೆ. ಹಣನೇ ಇದೆ, ಗುದ್ಲಿ ಪೂಜೆಗಳನ್ನ ಮಾಡ್ತಕ್ಕಂಥದ್ದು. ಆಗ 40% ಕಮಿಷನ್ ಅನ್ನ ಜಪಾಟಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಸಾಕಷ್ಟು ಯೋಜನೆಗಳನ್ನ
ಹಣದ ಸರಬರಾಜು ಕರೆಕ್ಟ್ ನೀಟಾಗಿ ಮಾಡ್ಕೊಳ್ಳದೆ ಕೇವಲ ಗುದ್ಲಿ ಪೂಜೆ ಮಾಡಿ ಹೋಗಿರ್ತಕ್ಕಂಥ ಉದಾಹರಣೆಗಳು ಇವೆ. ನಾವು ಅದನ್ನು ಕೂಡ ಹಣ ಇಲ್ಲದೆ ಗುದ್ಲಿ ಪೂಜೆ ಹೋಗ್ತಾ ಇದ್ದಾರೆ ಹೇಳ್ತಾ ಇದ್ದೀರಿ. ಹಣ ಇಲ್ಲದೆ ಗುದ್ಲಿ ಪೂಜೆ ಹೋಗ್ತಾ ಇದ್ದವ್ರು ಯಾರು? ಯಾಕೆ ನಮ್ಮಲ್ಲಿ ನಡೀತಾ ಇದೆಯಲ್ಲ ಈಗ ನಾವು ಯಾಕೆ ಬಂದಿದೆಯಲ್ಲ ಹಣ ಬರ್ತಾ ಇದೆಯಲ್ಲ ನೋಡಿ. ಅಲ್ಲಲ್ಲ ಗುದ್ಲಿ ಪೂಜೆ ನಾನು ನಮ್ಮ ಸರ್ಕಾರ ನೋಡಿ, ನಮ್ಮ ಸರ್ಕಾರದಲ್ಲ ಹಿಂದಿನ ಸರ್ಕಾರದ್ದು ಅಂತ ಹೇಳಿ ನಾನು ಹೇಳಿರೋದು. ಹಿಂದಿನ ಸರ್ಕಾರದವರು ಮೆನ್ಷನ್ ಮಾಡೇ ನಾನು ಹೇಳಿರೋದು, ನಮ್ಮ ಸರ್ಕಾರ ಅಂತ ನಾನು ಹೇಳಿಲ್ಲ. ಇಲ್ಲ ಇಲ್ಲ ನಾನು ಹೇಳಿದ್ದೇನೆ ಹಿಂದಿನ ಸರ್ಕಾರ ಅಂತ ಹೇಳಿದ್ರೆ ನೀವು ವಿಡಿಯೋ ನೋಡ್ಬೋದು, ನೀವು ಎಡಿಟ್ ಮಾಡ್ಲಿಕ್ಕಿಲ್ಲ. ಅಲ್ಲಲ್ಲ ಒಮ್ಮೆ ಎಡವುತ ಮಗು ಕೂಡ ಸೂಪರ್ವೈಸರ್. ಆಗ ಒಬ್ಬ ಗ್ರಾಹಕ ಆಗ ಒಬ್ಬ ಗ್ರಾಹಕನಿಗೆ ಸರಿಯಾದ ವ್ಯವಸ್ಥೆಯನ್ನ ಅಥವಾ ಸರಿಯಾದ ವಿಮಾ ಹಣವನ್ನು ವಾಪಸ್ ಕೊಡ್ತಕ್ಕಂಥದ್ದು ವಿಮಾ ಕಂಪನಿಯ ಜವಾಬ್ದಾರಿ. ವಿಮಾ ಕಂಪನಿ ಇವತ್ತು ನೇಮಕಾತಿ ಮಾಡ್ತಕ್ಕಂಥ ಜವಾಬ್ದಾರಿ ಯಾರ ಕೈಲಿದೆ? ರಾಜ್ಯ ಸರ್ಕಾರ ಕೈಲಿ ಇಲ್ಲ, ಕೇಂದ್ರ ಸರ್ಕಾರದ ಕೈಲಿ ಇವತ್ತು ವಿಮಾ ಕಂಪನಿಯ ನೇಮಕಾತಿಯ ಜವಾಬ್ದಾರಿ ಇದೆ. ನಾನು ಅದಕ್ಕೋಸ್ಕರ ಮೊದಲೇ ಹೇಳಿದೆ, ಎಡವಿದ್ರೂ ಕೂಡ ಕೇಂದ್ರ ಸರ್ಕಾರದ ಯೋಜನೆ ಆಗಿರೋ ಕಾರಣ ಇಂಟರ್ವೆನ್ಷನ್ ಮಾಡ್ಬೋದು. ಹಿಂದೆ ಅದೇ ಉದಾಹರಣೆ ಕೊಟ್ಟಿರೋದು ನಾನು. 2013ರಲ್ಲಿ ಎಲ್ಲಾ ಕಡೆ ಬಂದು ಸರ್ವೆ ಮಾಡಲಿಕ್ಕೆ ಕಷ್ಟ ಆಯಿತು, ಯಾವುದು ಕೊಳೆ. ಹಾಗಾಗಿ ಎನ್ಮಾಸ್ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರ, ರಾಜ್ಯ ಸರ್ಕಾರ ಬಂದು ಕೊಟ್ಟಿದೆ ಹೆಕ್ಟರ್ಗಿಂತಿಷ್ಟು ಅಂತ. ಅದನ್ನಾರು ಮಾಡಲಿ, ಕೈಗೊಳ್ಳಿ.